Hello everyone, I am Sunita Raju and welcome to Miracle Drinks Recipe Series. ಇವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮಾಮೂಲಿ ಗೋಧಿ ರೊಟ್ಟಿ ಅಂತೂ ಎಲ್ಲರೂ ತಿಂತಾರೆ. ಜೋಳದ ರೊಟ್ಟಿ ಕೆಲವರು ಮಾತ್ರ ಯೂಸ್ ಮಾಡ್ತಾರೆ. ಡಿಫ್ರೆಂಟ್ ಆಗಿರೋಕ್ಕೆ ಒಂದೊಂದ್ಸತಿ ಇದನ್ನು ಯೂಸ್ ಮಾಡಿ ನೋಡಬಹುದು. ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಇದು ತುಂಬ ಯೂಸ್ಫುಲ್ಲು. ಈ ರೊಟ್ಟಿ ತಿನ್ನೋದ್ರಿಂದ ಗೋಧಿ ರೊಟ್ಟಿ ತಿಂದಾಗ ಅದು ಶುಗರ್ ಸ್ಪೈಕ್ ಜಾಸ್ತಿ ಆಗುತ್ತೆ, ಬಟ್ ಜೋಳದ ರೊಟ್ಟಿ ತಿಂದಾಗ ಅಷ್ಟೇನು ಆಗಲ್ಲ. ಜೋಳದ ರೊಟ್ಟಿನೂ ಕೆಲವೊಮ್ಮೆ ಮಾಡಿ ನೋಡಿ. ಈಗ ಜೋಳದ ರೊಟ್ಟಿಗೆ ನಾನಿಲ್ಲಿ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ 1 ಗ್ಲಾಸ್. ಇದೇ ಇದರಲ್ಲಿ ನಾನು ಬಿಸಿ ನೀರು ಯೂಸ್ ಮಾಡ್ತಾಯಿದ್ದೀನಿ, ಕುದಿಯೋ ನೀರು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಈಗ ಇದಕ್ಕೆ ಕುದಿಯೋ ನೀರು ಹಾಕಿದ್ದೀನಿ. ಇದನ್ನು ಸ್ಪೂನಲ್ಲಿ ಈ ಥರ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲಸೋಣ ಅಂದರೆ ಅದು ತುಂಬ ಬಿಸಿ ಇರುತ್ತಲ್ಲ ನೀರು, ಅದಕ್ಕೆ ಈ ಥರ ಸ್ಪೂನಲ್ಲಿ ಕಲಿಸ್ಬಿಟ್ಟು ಇದೇನು ಮಾಡಬೇಕು, ಇದನ್ನು ಹಾಗೆ ಒಂದು 5 ನಿಮಿಷ ಮುಚ್ಚಿಡಬೇಕು. ಈಗ ಒಂದು 5 ನಿಮಿಷ ಆದಮೇಲೆ ಇದನ್ನೇನು ಮಾಡಬೇಕಂದ್ರೆ ಚೆನ್ನಾಗೆ ಕೈಯಿಂದ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ಇದು ಚೆನ್ನಾಗಿ ಬರುತ್ತೆ. ಲಟ್ಟಿಸ್ಬೇಕಾದ್ರೆ ನೀಟಾಗಿ ಲಟ್ಟಿಸ್ಕೊಳ್ಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗೆ ಗುಂಡಿಗೆ ಮಾಡಿಕೊಂಡು ಇದನ್ನು ಮಾಮೂಲಿ ನೀವು ಗೋಧಿ ರೊಟ್ಟಿ ಮಾಡ್ತೀರಲ್ಲ ಹಾಗೆ ಮಾಡ್ಬೋದು. ಇದನ್ನು ಹೀಗೆ ಒತ್ಕೊಂಡಾದ್ಮೇಲೆ ತವದ ಮೇಲೆ ನೋಡಿ ಈ ಥರ ಹಾಕ್ಕೊಳ್ಳಿ. ಕೆಲವರು ಇದ್ರ ಮೇಲೆ ಒಂದು ಸೈಡು ನೀರು ಹಾಕ್ತಾರೆ. ನಾನು ನೀರು ಹಾಕದೆ ಹಾಗೆ ಮಾಡಿ ತೋರಿಸ್ತೀನಿ. ನಾನು ತುಂಬ ತೆಳುವಾಗಿ ಒತ್ತಿದ್ದೀನಿ. ಇಲ್ಲಿ ಮೇಲ್ಗಡೆ ಬಬಲ್ಸ್ ಬರುವವರೆಗೂ ಹಾಗೆ ಬಿಡಿ ತವದ ಮೇಲೆ. ಆವಾಗ ಅದು ನೀವು ಫ್ಲೇಮ್ ಮೇಲೆ ಹಾಕಿದಾಗ ಅದು ಉಬ್ಕೊಳ್ಳುತ್ತೆ. ಜೋಳದ ರೊಟ್ಟಿ ಸವಿಯಲು ಸಿದ್ಧ ಆಗಿದೆ. ಇದು ಎಲ್ಲ ಥರದ ಸಾಗು, ಚಟ್ನಿ, ಸಾರು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.